ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಸರ್ಕಾರದಿಂದ ಮತ್ತೆ ಒಂದು ಹೊಸ ಅಪ್ಡೇಟನ್ನು ತಂದಿದ್ದಾರೆ. ನೀವು ಅನ್ಕೋಬಹುದು, ಸರ್ಕಾರ ಏನು ದಿನ ಒಂದೊಂದು ಅಪ್ಡೇಟ್ ಹೇಳ್ತಾರಲ್ಲ, ದಿನ ಒಂದೊಂದು ರೂಲ್ಸು, ದಿನ ಒಂದೊಂದು ಏನೇನೋ ಫಾಲೋ ಮಾಡಿ ಅಂತ ಹೇಳ್ತಾರೆ. ಹಾಗಾದರೆ ಏನು ಅಪ್ಡೇಟ್ ಅಂತಂದರೆ, ಇಲ್ಲಿ ಆಧಾರ್ ಕಾರ್ಡಲ್ಲಿ ಅಪ್ಡೇಟನ್ನು ಮಾಡಿಸ್ಬೇಕಂತೆ. ಆ ಅಪ್ಡೇಟನ್ನು ಮಾಡಿಸಿದ್ರೆ ಮಾತ್ರ ನೀವು ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಆಗಲಿ, ಅನ್ನಭಾಗ್ಯ ಯೋಜನೆ ಆಗಲಿ ಹಣ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿ ಗೌರ್ಮೆಂಟಿಂದ ಯಾವುದೇ ರೀತಿ ಸ್ಕೀಮಿಂದು ಉಚಿತವಾಗಿ ಏನು ಕೊಡ್ತಾರೆ ಹಣ ಯಾವುದೂ ಕೂಡ ಪಡೆಯೋದಕ್ಕಾಗಲ್ಲ. ನೀವು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಆಗಲ್ಲ. ಕಂಪಲ್ಸರಿಯಾಗಿ ನೀವು ಈ ಆಧಾರ್ ಕಾರ್ಡನ್ನು ಅಪ್ಡೇಟ್ನ ಮಾಡಿಸಲೇಬೇಕು. ಅದು ಏನು ಅಪ್ಡೇಟ್ ಮಾಡಿಸ್ಬೇಕಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರ್ಷಿತಾ ವ್ಲಾಗ್ಸ್ ಕನ್ನಡನ ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಸರ್ಕಾರದಿಂದ ಮತ್ತೆ ಹೊಸದಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅದು ರಾಜ್ಯ ಸರ್ಕಾರದಿಂದ ಮಾಡಿರೋದಲ್ಲ, ಕೇಂದ್ರ ಸರ್ಕಾರದಿಂದ ಮಾಡಿರೋದು. ಬಟ್ ಇದು ರಾಜ್ಯ ಸರ್ಕಾರದಲ್ಲೂ ಕೂಡ ಕಂಪಲ್ಸರಿಯಾಗಿ ಮಾಡಿಸಲೇಬೇಕಂತ ಹೇಳಿದ್ದಾರೆ. ಯಾಕಂದರೆ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದ್ರಿಂದ ಏನು ಉಪಯೋಗ ಅಂತಂದರೆ, ನೀವು ಆ ಬ್ಯಾಂಕ್ಗಳಿಗೆಲ್ಲ ನಿಮ್ಮ ಆಧಾರ್ ಕಾರ್ಡನ್ನ ಕೊಟ್ಟೇ ಇರ್ತೀರಲ್ವಾ. ಸೊ ಆಧಾರ್ ಕಾರ್ಡನ್ನ ಕ್ಯಾನ್ಸಲ್ ಮಾಡಿಸಿದ್ರೆ ನಿಮಗೆ ಯಾವುದೇ ರೀತಿ ಹಣ ಬರೋದಿಲ್ಲ. ಈಗ ಗೌರ್ಮೆಂಟಿಂದ ಯಾವುದೇ ಉಚಿತವಾಗಿ ಹಣ ಎಲ್ಲ ಕೊಡ್ತಾ ಇದ್ದಾರಲ್ವ, ಗೃಹಲಕ್ಷ್ಮಿ ಹಣ ಆಗಲಿ, ಅನ್ನಭಾಗ್ಯ ಯೋಜನೆ ಆಗಲಿ, ಬೇರೆ ಬೇರೆ ಸ್ಕೀಮ್ ಎಲ್ಲ ಕೊಡ್ತಾ ಇದ್ದಾರೆ. ಅಂತಂದರೆ ಸಬ್ಸಿಡಿ ಬರೋ ಥರ ಅಮೌಂಟ್ ಎಲ್ಲ ಬರುತ್ತಲ್ವ, ಆ ರೀತಿ ಎಲ್ಲ ಕೊಡ್ತಾರಲ್ವ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬರಬೇಕು ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬರಬೇಕಂತಂದರೆ ಕಂಪಲ್ಸರಿಯಾಗಿ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿರಬೇಕು ಅಂತ ಮೊದಲೇ ತುಂಬ ಸರಿ ಹೇಳಿದ್ದಾರೆ. ಸೊ ಲಿಂಕ್ ಆಗಿದ್ರೆ ಮಾತ್ರ ಅಂಥವ್ರಿಗೆ ಹಣ ಬರ್ತಾ ಇದೆ. ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿಲ್ಲದೆ ಇರೋ ಯಾರಿಗೂ ಕೂಡ ಇನ್ನೂ ಹಣ ಬಂದಿಲ್ಲ, ಬರೋದು ಇಲ್ಲ. ಲಿಂಕ್ ಮಾಡಿಸಿದ್ರೆ ಮಾತ್ರ ಬರುತ್ತೆ. ನೀವು ಲಿಂಕ್ ಮಾಡಿಸಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಹಣ ಬರೋದಿಲ್ಲ. ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಏನು ಮಾಡ್ತಾರೆ ಅಂದರೆ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರಂತೆ. ಸೊ ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸಲೇಬೇಕಂತೆ. ಯಾರೆಲ್ಲ ಅಪ್ಡೇಟ್ ಮಾಡಿಸ್ಬೇಕು ಅಂತ ನೋಡೋದಾದರೆ, 10 ವರ್ಷಕ್ಕಿಂತ ಮುಂಚೆ ಯಾರೆಲ್ಲ ಕಾರ್ಡನ್ನ ಮಾಡಿಸಿರ್ತೀರ, ಈಗ ರೀಸೆಂಟಾಗಿ 10 ವರ್ಷದೊಳಗಡೆ ಯಾರು ಮಾಡಿಸಿರ್ತೀರೋ ಅವರಿಗೆಲ್ಲ ಏನೂ ಅನ್ವಯ ಆಗೋದಿಲ್ಲ. 10 ವರ್ಷಕ್ಕಿಂತ ಹಿಂದೆ ಯಾರು ಮಾಡಿಸಿರ್ತೀರ, ಈಗ ಫಾರ್ ಎಕ್ಸಾಂಪಲ್ ಇವಾಗ 2023, 2013 ಯಾರೆಲ್ಲ ಕಾರ್ಡ್ ಮಾಡಿಸಿರ್ತೀರ, 13ರಿಂದ ಒಳಗಡೆ ಯಾರೆಲ್ಲ ಕಾರ್ಡ್ ಮಾಡಿಸಿರ್ತಾರೋ ಅವರೆಲ್ಲ ಮಾಡಿಸೋ ಅವಶ್ಯಕತೆ ಇರಲ್ಲ. 13ಕ್ಕಿಂತ ಮೊದಲು ಮಾಡಿಸಿರ್ತಾರಲ್ಲ ಅಂಥವರೆಲ್ಲ ಕೂಡ ಕಂಪಲ್ಸರಿಯಾಗಿ ಅಪ್ಡೇಟ್ ಮಾಡಬೇಕಂತೆ. ಇಲ್ಲಿ 2013 ಒಳಗಡೆ ಒಂದು ಹೆಸರಾಗಲಿ, ಒಂದು ಮೊಬೈಲ್ ನಂಬರ್ ಆಗಲಿ, ಒಂದು ಇನ್ಶಿಯಲ್ ಆಗಲಿ, ಒಂದು ಅಡ್ರೆಸ್ ಆಗಲಿ ಏನೇ ಅಪ್ಡೇಟ್ ಮಾಡಿದರೂ ಕೂಡ ನಡೆಯುತ್ತೆ. ಯಾಕಂದರೆ ನೀವು ಅಪ್ಡೇಟ್ ಮಾಡುವಾಗ ತಂಬ್ ಕೊಟ್ಟಿರ್ತೀರಲ್ವ, ಹೆಬ್ಬೆರಳನ್ನು ಕೊಟ್ಟಿರ್ತೀರ. ಸೊ ಹಾಗಾಗಿ ನಡೆಯುತ್ತೆ. ಅದು ಒಂದು ಸರಿ ಕೊಟ್ಟರೆ ಮುಗೀತು, ಮತ್ತೇನು ಅಪ್ಡೇಟ್ ಮಾಡಿಸ್ಬೇಕಾಗಿಲ್ಲ. 2013ಕ್ಕಿಂತ ಮೊದಲು ಯಾರೆಲ್ಲ ಮಾಡಿಸಿರ್ತೀರ, ಮಾಡಿಸಿ ನಾವು ಆಧಾರ್ ಕಾರ್ಡನ್ನ ಹಾಗೆ ಇಟ್ಟಿದ್ದೀವಿ, ಏನೂ ಒಂದು ಚೇಂಜಸ್ಸು ಕೂಡ ಮಾಡಿರಲ್ಲ, ಅಂಥವ್ರು ಮಾತ್ರ ಇಲ್ಲಿ ಕಂಪಲ್ಸರಿಯಾಗಿ ಮಾಡಿಸ್ಬೇಕಾಗುತ್ತೆ. ಇವಾಗ ಕೆಲವ್ರು ಏನು ಅನ್ಕೋತಾರೆ, ಮನೆಯಲ್ಲಿ ಉಚಿತವಾಗಿ ಯಾರು ಹಣ ತೊಗೋತಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಯಾರ ಹೆಸರು ಬರ್ತಿದೆ ಅವ್ರೊಬ್ರದ್ದು ಮಾಡಿಸಿದ್ರೆ ಸಾಕಾ ಅಂತ ಕೇಳ್ಬೋದು. ಇಲ್ಲ, ಕಂಪಲ್ಸರಿಯಾಗಿ ಎಲ್ಲರದ್ದು ಮಾಡಬೇಕು. ಮನೆಯಲ್ಲಿ ಎಷ್ಟು ಜನ ಇರ್ತೀರ ಎಲ್ಲರದ್ದು ಕೂಡ ನೀವು ಮಾಡಬೇಕಾಗುತ್ತೆ. ಅದೇ 10 ವರ್ಷಕ್ಕಿಂತ ಹಿಂದೆ ಯಾರೆಲ್ಲ ಮಾಡಿಸಿರ್ತೀರೋ ಅವ್ರು ಮಾತ್ರ ಮಾಡಿಸ್ಬೇಕಾಗುತ್ತೆ. ಇವಾಗ ಬಿಡು, ಯಾರು ಸ್ಕೀಮ್ದು ಹಣ ತೊಗೋತಿದ್ದಾರೆ ಅವ್ರು ಮಾತ್ರ ಮಾಡಿಸ್ಕೊಳ್ಳಿ, ಇನ್ನು ಮಿಕ್ದವ್ರದ್ದೆಲ್ಲ ನಿಧಾನ ಮಾಡಿಸೋಣ ಅಂತ ಯಾರು ಕೂಡ ಕಾಯಬೇಡಿ. ಯಾಕಂದರೆ ಇಲ್ಲಿ ಡಿಸೆಂಬರ್ 30ನೇ ತಾರೀಕುವರೆಗೂ ಮಾತ್ರ ಸರ್ಕಾರ ಟೈಮ್ ಕೊಟ್ಟಿತ್ತು, ಕೇಂದ್ರ ಸರ್ಕಾರ. ಬಟ್ ಅದೇ ಆ ಟೈಮನ್ನ ಇವಾಗ ಮಾರ್ಚ್ 14ನೇ ತಾರೀಕುವರೆಗೂ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಅಲ್ಲಿವರೆಗೂ ಕೂಡ ನೀವು ಫೈನ್ ಏನು ಕಟ್ಟಿ ಮಾಡ್ಕೊಳ್ಳೋ ಹಾಗಿಲ್ಲ. ಅದಾದಮೇಲೆ ನೀವು ಮಾಡ್ಕೋಬೇಕಂತಂದರೆ ಫೈನ್ ಕಟ್ಟಿ ಮಾಡ್ಕೋಬೇಕಂತೆ. ಯಾಕಂದರೆ ಇವಾಗ ನೋಡಿದ್ರಲ್ವ, ಈಗ ಪ್ಯಾನ್ ಕಾರ್ಡು ಆಧಾರ್ ಲಿಂಕ್ ಆಗಿಲ್ಲದೆ ಇರೋರು ತುಂಬ ಜನ 1000 ರೂಪಾಯಿನ ಕೊಟ್ಟು ಲಿಂಕ್ ಮಾಡಿಸ್ಕೊಂಡ್ರು, ಇಲ್ಲ ಅಂತಂದರೆ ಪ್ಯಾನ್ ಕಾರ್ಡು ಕ್ಯಾನ್ಸಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಆ ರೀತಿ ಯಾರು ಕೂಡ ಫೈನ್ ಕಟ್ಟಿ ಮಾಡೋ ಥರ ಮಾಡ್ಕೋಬೇಡಿ. ಮೊದಲೇ ಇವಾಗ ಫ್ರೀ ಇದ್ದಾಗ ನೀವೇ ಹೋಗಿ ಮಾಡಿಸ್ಕೊಳ್ಳಿ. ಇನ್ನು ಮಾರ್ಚ್ 14ನೇ ತಾರೀಕುವರೆಗೂ ಟೈಮ್ ಇದೆ. ಮತ್ತು ಇಲ್ಲಿ ರಾಜ್ಯ ಸರ್ಕಾರ ಒಂದು ಏನು ಹೇಳಿದೆ ಅಂತಂದರೆ, ಮುಂದಿನ ತಿಂಗಳಿಂದ ನೀವು 4ನೇ ಕಂತಿನ ಹಣ ಪಡಿಬೇಕಂತಂದರೆ ನೀವು ಕಂಪಲ್ಸರಿ ಆಧಾರ್ ಅಪ್ಡೇಟ್ ಮಾಡಿಸಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಕೂಡ ವೆಯ್ಟ್ ಮಾಡಬೇಡಿ, ಎಲ್ಲರೂ ಕೂಡ ಈಗಲೇ ಆಧಾರ್ ಅಪ್ಡೇಟ್ನ ಮಾಡ್ಕೊಳ್ಳಿ. ನೀವು ಆಧಾರ್ ಸೈಬರ್ ಸೆಂಟರ್ಗಳಿಗೆ ಹೋಗಿ ಮಾಡಬೇಕು, ಅಥವಾ ಕರ್ನಾಟಕವನ್ನು ಬೆಂಗಳೂರನ್ನು ಅಲ್ಲೇ ಹೋಗಿ ಮಾಡಬೇಕು, ಗ್ರಾಮವನ್ನು ಅಲ್ಲೇ ಮಾಡಬೇಕಂತ ಏನಿಲ್ಲ. ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಈಸಿಯಾಗಿ ಅಪ್ಡೇಟನ್ನು ಮಾಡ್ಕೋಬೋದು. ಮೊಬೈಲಲ್ಲಿ ಮಾಡ್ಕೊಳ್ಳೋದಿದ್ರೆ ಅಲ್ಲೇ ನೀವು ಆಧಾರ ಅಪ್ಡೇಟ್ನ ಮಾಡಿಕೊಂಡ್ರೂ ನಡೆಯುತ್ತೆ. ಇಲ್ಲ ನಮಗೆ ಗೊತ್ತಾಗಲ್ಲ ಅಂತಂದರೆ ನೀವು ಹೊರಗಡೆ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಾದರೂ ಕೂಡ ನೀವು ಅಪ್ಡೇಟನ್ನು ಮಾಡಿಸ್ಬೋದು. ಬಟ್ ಇದಂತೂ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಮಾಡಿಸಲೇಬೇಕು. ಚಿಕ್ಕ ಮಕ್ಕಳದಾಗಲಿ ದೊಡ್ಡವ್ರದ್ದಾಗಲಿ ಎಲ್ಲರದ್ದು ಕೂಡ ನೀವು ಅಪ್ಡೇಟ್ನ ಮಾಡಿಸಲೇಬೇಕು. ನಾನು ಹೇಳ್ದಂಗೆ 2013 ಒಳಗಡೆ ಯಾರೆಲ್ಲ ಮಾಡಿಸಿದ್ರೆ ಕಾರ್ಡ್ ಅವರೇನು ಮಾಡಿಸೋ ಅವಶ್ಯಕತೆ ಇಲ್ಲ. 2013ಕ್ಕಿಂತ ಹಿಂದೆ ಯಾರೆಲ್ಲ ಕಾರ್ಡ್ ಮಾಡಿಸಿದ್ರೆ ಅವ್ರು ಮಾತ್ರ ಕಂಪಲ್ಸರಿಯಾಗಿ ಅಪ್ಡೇಟ್ನ ಮಾಡಿಸಲೇಬೇಕು.
ನೀವು ಯಾವುದೇ ರೀತಿ ಸ್ಕೀಮನ್ನ ಉಚಿತವಾಗಿ ಹಣ ಪಡಿಬೇಕಂತಂದರೆ ಕಂಪಲ್ಸರಿಯಾಗಿ ಮಾಡಿಸಲೇಬೇಕು. ಇವಾಗಿನ ದಿನನಿತ್ಯದಲ್ಲಿ ನೀವು ನೋಡ್ತೀರಾ, ಆಧಾರ್ ಕಾರ್ಡ್ ಇಲ್ಲದೆ ಎಲ್ಲೋದ್ರೂ ಏನೂ ಕೆಲಸ ಆಗೋದೇ ಇಲ್ಲ. ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಬೇಕೇ ಬೇಕು. ಇವಾಗ ಯಾವ ಪ್ರೂಫನ್ನು ಕೇಳಲ್ಲ, ಮೇಯ್ನಾಗಿ ಎಲ್ಲೋದ್ರೂ ಕೂಡ ಆಧಾರ್ ಕಾರ್ಡನ್ನ ಕೇಳ್ತಾರೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಡಾಕ್ಯುಮೆಂಟ್. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಮತ್ತು ಫೈನ್ ಕಟ್ಟಿ ಮಾಡೋ ಥರ ಮಾಡ್ಕೋಬೇಡಿ. ಈಗಲೇ ಹೋಗಿ ಅಪ್ಡೇಟನ್ನ ಮಾಡಿಸ್ಕೊಳ್ಳಿ. ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮುಂದಿನ ತಿಂಗಳಿಂದ ಈಗ ಗೃಹಲಕ್ಷ್ಮಿ ಹಣ, ಅನ್ನಭಾಗ್ಯ ಯೋಜನಾ ಹಣ ಹೇಗೆ ಬರ್ತಾ ಇದೆ ಹಾಗೆ ಬರ್ತಾ ಹೋಗುತ್ತೆ. ನಿಮ್ಮ ಆಧಾರ್ ಲಿಂಕ್ ಆಗಿಲ್ಲ ಅಂತಂದರೆ ಬ್ಯಾಂಕ್ ಅಕೌಂಟಿಗೆ 100% ನಿಮ್ಗೆ ಯಾವುದೂ ಹಣ ಬರೋದಿಲ್ಲ. ಎಲ್ಲರೂ ಈಗಲೇ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಹೊಸ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.